ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಲಾಸ್ಟ್ ಫ್ಯೂ ಡೇಸಿಂದ ಈ GBA ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಎಲ್ಲವನ್ನು ಫಾಲೋ ಅಪ್ ಮಾಡಿ ಸಾಧ್ಯವಾದಷ್ಟು ನನ್ನ ವಾಹಿನಿ ಮುಖಾಂತರವಾಗಿ ನಿಮಗೆ ಎಲ್ಲವನ್ನು ಹೇಳ್ತಾ ಬರ್ತಾ ಇದ್ದೀನಿ. ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಈಗ ಕೋಡ್ ಆಫ್ ಕಂಡಕ್ಟ್ ಏನಾದರೂ ಜಾರಿ ಆಯಿತು ಅಂತಂದರೆ ಯಾವುದೇ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಮಾಡೋವಾಗಿಲ್ಲ ಅಂತಕ್ಕಂಥದ್ದು ಆಲ್ಮೋಸ್ಟ್ ಯಾವುದೇ ಎಲೆಕ್ಷನ್ಸ್ ಕಂಡಕ್ಟ್ ಆದರೂ ಅದು ಗೊತ್ತಿರೋ ಮಾಹಿತಿ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಕೆಲವು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗ್ತಕ್ಕಂಥ ಕೋಡ್ ಆಫ್ ಕಂಡಕ್ಟು ಕೆಲವು ನೇಮಕಾತಿಗಳಿಗೆ ಏನು ಡಿಸ್ಟರ್ಬ್ ಮಾಡಲ್ಲ, ನೋಟಿಫಿಕೇಷನ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದು ಕೂಡ ಒಂದು ಸರ್ಕಾರದ ಹಂತದಲ್ಲಿದೆ ಅದೊಂದು ಪಾಯಿಂಟು. ಹಾಗಾಗಿ ಬೇರೆ ಭಾಗದಲ್ಲಿ ನೋಟಿಫಿಕೇಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳಿದೆ ಇಲ್ಲಿ ನೋಡಿ. GBA ವ್ಯಾಪ್ತಿಯ 5 ಮಹಾನಗರ ಪಾಲಿಕೆಗಳ ಚುನಾವಣೆಯನ್ನು ಜೂನ್ ತಿಂಗಳಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದು, ಈ ಚುನಾವಣೆಯ ಮಾದರಿ ನೀತಿ ಸಮಿತಿಯು ಬೆಂಗಳೂರು ನಗರಕ್ಕೆ ಮಾತ್ರವೇ ಸೀಮಿತವಾಗಿರುವುದರಿಂದ ನೋಡಿ, GBA ಅಂದರೆ ಏನು, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಅಂದ್ಬಿಟ್ಟು, ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಅಂತ ಹೇಳ್ತೀವಿ. ಅಲ್ಲಿಗೆ ಮಾತ್ರ ಸೀಮಿತವಾದಂತೆ ಕೋಡ್ ಆಫ್ ಕಂಡಕ್ಟು. ಇಡೀ ಎಂಟೈರ್ ಸ್ಟೇಟಿಗೆ ಮಾಡೋ ಎಲೆಕ್ಷನ್ಸ್ ಬೇರೆ ಅದು. ಅವಾಗ ಯಾವುದೂ ರಿಕ್ರೂಟ್ಮೆಂಟ್ಸ್ ಮಾಡೋಂಗಿಲ್ಲ ಕೆಲವೊಂದು ಎಲೆಕ್ಷನ್ಸ್ ಬಂದಾಗ. ಹಾಗಾಗಿ ನಗರಕ್ಕೆ ಮಾತ್ರವೇ ಸೀಮಿತವಾಗಿರೋದ್ರಿಂದ ಹೊಸದಾಗಿ ನೇರ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಲು ಯಾವುದೇ ತಾಂತ್ರಿಕ ಸಮಸ್ಯೆಗಳಿಲ್ಲ ಅಂತಕ್ಕಂಥದ್ದು ಒಂದು ಮಾಹಿತಿ. ಇವೆಲ್ಲ ನೋಡಿದಾಗ ನಮ್ಗನ್ಸುತ್ತೆ ಏನಪ್ಪ ಅಂತಂದರೆ, ಈ ಸರ್ಕಾರಗಳು ಮನಸ್ಸು ಮಾಡಿದ್ರೆ ಸರ್ಕಾರಗಳಿಗೆ ಅಭ್ಯರ್ಥಿಗಳ ನೋವು, ಅವರ ಒಂದು ಯಾತನೆ ಆಗಿರ್ಬೋದು, ಅವ್ರು ಅನುಭವಿಸ್ತಾ ಇರ್ತಕ್ಕಂಥ ಹಿಂಸೆ, ಹಲವಾರು ವರ್ಷಗಳಿಂದ ಎಕ್ಸಾಮನ್ನು ಫೇಸ್ ಮಾಡಬೇಕು ಅಂತಕ್ಕಂಥ ಗುರಿ ಏನಿದೆ ಅವರಿಗೆ, ಇದೇನಾದರೂ ಅರ್ಥ ಆದರೆ ಏನೇ ಎಲೆಕ್ಷನ್ಸ್ ಇದ್ದರೂ ಏನಾದರೂ ಮಾಡಿ ಈಗ ಎಜುಕೇಷನ್ ಅಂತ ಬಂದಾಗ ಐ ಥಿಂಕ್ ಯಾವುದೇ ಕೋರ್ಟ್ಸ್ ಆಗಲಿ ಮತ್ತೊಂದಾಗಲಿ ಐ ಥಿಂಕ್ ಸರಿಯಾದ ರೀತಿ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಲಾಯರ್ ಮುಖಾಂತರವಾಗಿ ಏನಾದರೂ ಒಂದು ಅಪೀಲ್ ಮಾಡ್ತು ಅಂತಂದರೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಅದಕ್ಕೆ ಐ ಥಿಂಕ್ ಫೇವರ್ ಆಗಿ ಒಂದು ಡೈರೆಕ್ಷನ್ಸ್ ಪಾಸ್ ಮಾಡ್ತಕ್ಕಂಥದ್ದು ಆಗ್ಬೋದು ಮೇ ಬಿ. ಬಟ್ ಸರ್ಕಾರಗಳು ತಮ್ಮ ನೆಲೆಗಟ್ಟಿನಲ್ಲಿ ನಿಂತು ಈ ರೀತಿಯ ಯಾವುದೇ ಯೋಚನೆಯನ್ನು ಮಾಡದೇ ಇರೋದೇ ಈ ದುರಂತಕ್ಕೆ ಕಾರಣ ಆಗ್ತಿರುವಂಥದ್ದು, ಅದು ಸಮಸ್ಯೆ ಆಗ್ತಿರುವಂಥದ್ದು. ನೋಡಿ, ಇಲ್ಲಿದೆಯಲ್ಲ ಉಳಿದಂಥ ಇನ್ನೊಂದಷ್ಟು ಮಾಹಿತಿಗಳು. GBA ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆ ಕಂಡಕ್ಟ್ ಆಗ್ತಾಯಿದೆ ಜೂನ್ ತಿಂಗಳಲ್ಲಿ. ಹಾಗಾಗಿ ಯಾವುದೇ ತಾಂತ್ರಿಕ ಸಮಸ್ಯೆಗಳಿಲ್ಲ. ಆದರೆ ರಾಜ್ಯ ಸರ್ಕಾರವು ಈ ಕುರಿತಂತೆ ರಾಜ್ಯ ಚುನಾವಣಾ ಆಯೋಗದಿಂದ ಅನುಮತಿ ಪಡೆಯಬೇಕಾಗಿರುತ್ತದೆ. ಇದಕ್ಕೆ ಸಮ್ಮತಿಸುವುದು ಅಥವಾ ನಿರಾಕರಿಸುವುದು ರಾಜ್ಯ ಚುನಾವಣಾ ಆಯೋಗದ ವಿವೇಚನೆಗೆ ಸೀಮಿತವಾದದ್ದು. ಏಕೆಂದರೆ ಇವೆಲ್ಲವನ್ನು ನೋಡಿದಾಗ ಏನಾಗುತ್ತೆ, ಈಗ ಪ್ರಯತ್ನನೇ ಪಡದೆ ಸೋಲನ್ನು ಒಪ್ಕೊಳ್ಳೋದು ಅದು ಸರಿ ಅಲ್ಲದೆ ಇರತಕ್ಕಂಥ ಒಂದು ವಿಚಾರ ಅದು. ಹಾಗಾಗಿ ಒಂದು ಕಡೆ ಏನಾಗಿದೆ, ಸುಪ್ರೀಂ ಕೋರ್ಟ್ ಈಗಾಗಲೇ ಈ ಚುನಾವಣಾ ಆಯೋಗಕ್ಕೆ ತನ್ನ ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಈಗ. ಜೂನ್ 14ರಿಂದ 24ನೇ ತಾರೀಕೊಳಗಡೆ ಒಂದು ಡೇಟನ್ನು ಡಿಕ್ಲೇರ್ ಮಾಡಿ ನೀವೇನು ಮಾಡಬೇಕು, ಎಲೆಕ್ಷನ್ಸ್ ಕ್ಲೋಸ್ ಮಾಡಬೇಕು ಅಂತ GBAದು. ಯಾವಾಗ ಸುಪ್ರೀಂ ಕೋರ್ಟ್ ಆರ್ಡ್ರು ಈಗ ಚುನಾವಣಾ ಆಯೋಗಕ್ಕೆ ಬಂತು, ಇಮಿಡಿಯೇಟ್ ಏನು ಮಾಡಿದ್ರು ಅವರು, ಆ ಚುನಾವಣಾ ಆಯೋಗದ ಆಯುಕ್ತರು ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಸರ್ಕ್ಯುಲರ್ ಆಗ್ತಾರೆ ಡೈರೆಕ್ಷನ್ಸ್ ಪಾಸ್ ಮಾಡಲಿಕ್ಕೆ ಅವ್ರ ಕಡೆಯಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ಸನ್ನು. ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡ್ರು ಇಮಿಡಿಯೇಟ್ ನೀವೇನು ಮಾಡಬೇಕು, ಜೂನ್ 14ರಿಂದ 24ನೇ ತಾರೀಕೊಳಗಡೆ ಒಂದು ಡೇಟ್ ಡಿಕ್ಲೇರ್ ಮಾಡಿ ಅಂತ. ಈಗ ಮೊನ್ನೆ ಒಂದು ಮೀಟಿಂಗ್ ಕರೆದಿರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಅಂದರೆ ಏನಕ್ಕೆ, ಹೇಗಾದರೂ ಮಾಡಿ 3 ತಿಂಗಳು ಇದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ನಾವು ಮಾಡಬೇಕು ಅಂತ ಕೂತ್ಕೊಂಡು ಈ ಎಲೆಕ್ಷನ್ಸು, ಕಾನೂನು ತಜ್ಞರು ಮತ್ತು ಈ ಲಾಯರ್ಸು ಅವರೆಲ್ಲರನ್ನೂ ಕರೆದು ಒಂದಷ್ಟು ಮಾಡಿದ್ದಾರೆ. ಅಂದರೆ ಯಾವ ರೀತಿಯ ರೀಸನ್ಸನ್ನು ಕೋರ್ಟ್ ಕೊಡಲಿಕ್ಕೆ ಇಚ್ಛೆ ಪಡ್ತಾರೆ. ಒಂದು ಮಳೆಗಾಲ ಅಂತ ಅಂದ್ಬಿಟ್ಟು, ಇನ್ನೊಂದು ಸೆನ್ಸಸ್ ನಡೀತಾ ಇದೆ. ಕೆಲವೊಂದು ಆಫೀಸರ್ಸನ್ನು ಈ GB ಎಲೆಕ್ಷನ್ಸ್ಗೆ ಅಲಾಟ್ ಮಾಡಲಿಕ್ಕಾಗಲ್ಲ, ತೊಂದರೆಗಳಿದೆ. ಮೇ 15 ಅಥವಾ ಮೇ 16ನೇ ತಾರೀಕು, ಈ ತಿಂಗಳು 16ನೇ ತಾರೀಕುವರೆಗೂ ಸೆನ್ಸಸ್ ಇದೆ. ಹಾಗಾಗಿ ಒಂದು 16 ನಂತರದಲ್ಲಿ ಕಂಪ್ಲೀಟ್ ಆಗುತ್ತೆ ಇದು. ಹೀಗೆಲ್ಲ ಒಂದಷ್ಟು ವ್ಯಾಲಿಡ್ ಪಾಯಿಂಟ್ಸ್ ಅಥವಾ ರೀಸನ್ಸ್ ಇಟ್ಕೊಂಡು 3 ತಿಂಗಳು ಮುಂದೆ ಹೋಗಲಿಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಇವರು, GBAನ ಒಂಚೂರು ಪೋಸ್ಟ್ ಮಾಡೋಣ ಅಂತ ಹೇಳಿ. ಉದ್ದೇಶ ಯಾವಾಗಲೂ ಅಭ್ಯರ್ಥಿಗಳ ಪರವಾಗಿರಬೇಕು. ತೀರಾ ಏನಾದರೂ ಅವರಿಗೆ ಸಮಸ್ಯೆಗಳಿದೆ, ಜನಗಣತಿ ಇದೆ, ಆಗಲ್ಲ ಅಂತ ಕಂಡು ಬಂದಾಗ ಇದು ಸುಪ್ರೀಂ ಕೋರ್ಟ್ಗೆ ವಿವೇಚನೆಗೆ ಬಿಟ್ಟಂಥ ವಿಚಾರ. ಯಾವುದೇ ಕಾರಣಕ್ಕೂ ಚುನಾವಣಾ ಆಯೋಗದವರು ಇದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳಲ್ಲ. ಇವ್ರು ಏನೇ ರಿಕ್ವೆಷನ್ ಮಾಡೋರು ಕೂಡ 14ರಿಂದ 24 ಒಂದು ಡೇಟ್ ಡಿಕ್ಲೇರ್ ಮಾಡಿ ಮುಗಿಸ್ಬೇಕು ಅಂತಲೇ ಹೇಳೋದು. ಇವರು ಹಾಗಾಗಿ ಸುಪ್ರೀಂ ಕೋರ್ಟ್ ಮೊರೆನೇ ಹೋಗಬೇಕೀಗ, ಅಲ್ಲಿ ಅಪೀಲ್ ಆಗಲಿಕ್ಕೆ, ಇದನ್ನು ಐ ಥಿಂಕ್ ರಿಕ್ವೆಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೋರಿ. ಇದೆಲ್ಲ ಇದೆ. ಇನ್ ಕೇಸ್ ಎಲ್ಲವೂ ಒಳ್ಳೆಯದಾಗಲಿ, ಏನಾದರೂ ಮುಂದೆ ಹೋಯಿತು ಅಂತಂದರೆ ಶಿಕ್ಷಕರ ನೇಮಕಾತಿ ಮಾಡಲಿಕ್ಕೆ ಏನು ಸಮಸ್ಯೆಗಳಾಗದೇ ಇರ್ಬೋದು, ತುಂಬ ಜನ ಹೇಳ್ಬೋದು. ಬಟ್ ಆದರೆ ತಾಂತ್ರಿಕ ಸಮಸ್ಯೆಗಳು, ದೋಷಗಳು ಇಲ್ಲದೇ ಇದ್ದಾಗ, ಎಜುಕೇಷನ್ ಅಂತ ಬಂದಾಗ, ಈ ಪರೀಕ್ಷೆಗಳು ಅಂತ ಬಂದಾಗ ಬೇರೆ ಭಾಗಕ್ಕೆ ಅಟ್ಲೀಸ್ಟು ಅಧಿಸೂಚನೆಯನ್ನು ಮಾಡ್ತಕ್ಕಂಥ ಅವಕಾಶಗಳಂತೂ ಇದ್ದೇ ಇರ್ತದೆ. ಬಟ್ ಇಲ್ಲಿ ಪ್ರಯತ್ನ ಮಾಡಬೇಕಲ್ಲ, ಮನಸ್ಸು ಮಾಡಬೇಕಲ್ಲ, ಅದು ಭಾಳ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅಲ್ವಾ. ಸುಮ್ಮನೆ ಈಗ ಏನೂ ಮಾಡದೆ ನಾವ್ಯಾಕೆ ರಿಸ್ಕ್ ತಗೊಳ್ಬೇಕು, ಎಕ್ಸಾಮ್ಸು ಏನಾದರೂ ಆಗಲಿ ಹಾಳು ಬಿದ್ದೋಗ್ಲಿ ಅಂತಕ್ಕಂಥ ಈ ಕೇಳ್ಮಟ್ಟದ ಭಾವನೆ ಇದ್ದಾಗ ಅದು ಏನು ಮಾಡೋಕ್ಕೂ ಯಾವುದೇ ಸಿದ್ಧತೆಯನ್ನು ಮಾಡಲ್ಲ ಅವರು. ಅವ್ರಿಗೆ ಬೇಕಾದ ರೀತಿ ಮಾಡ್ಕೋತಾರೆ, ಆಯಿತಾ. ನೆಕ್ಸ್ಟು ನೋಡಿ, ಇಲ್ಲಿದೆ ಈಗ. ಹಾಗಾಗಿ ರಾಜ್ಯ ಸರ್ಕಾರವು GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣಾ ಮಾದರಿ ನೀತಿ ಸಮಿತಿಯ ನೆಪವನ್ನು ಹೇಳದೆ
ರಾಜ್ಯ ಚುನಾವಣಾ ಆಯೋಗದಿಂದ ಅನುಮತಿ ಪಡೆದು ಹೊಸ ನೇರ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಲು ಮುಂದಾಗಬೇಕು. ಅವಕಾಶ ಇದೆ ಯಾಕೆಂದರೆ ಇದು ಈ ಸಿಸ್ಟಮಲ್ಲಿ ಈ ಪರೀಕ್ಷೆಗಳು ಅಂತ ಬಂದಾಗ ಸೊ ಈ ಕೋಡ್ ಆಫ್ ಕಂಡಕ್ಟು ಎಲ್ಲ ವಿಷಯಗಳಿಗೂ ತಗಲೋ ಡೌಟ್ ಇದು ಆಯಿತಾ. ಹಾಗಾಗಿ ಬಟ್ ಇದು ತುಂಬ ಜನರಿಗೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸರ್ಕಾರದ ಕೆಲವೊಂದು ಗ್ರ್ಯಾಂಟ್ಸನ್ನ ಬಿಡುಗಡೆ ಮಾಡಬೇಕಾದ್ರೆ ಅದು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಲಿಕ್ಕಾಗಲ್ಲ ಕೋಡ್ ಆಫ್ ಕಂಡಕ್ಟ್ ಆದರೆ. ಅಂದರೆ ಯಾವ್ಯಾವುದಕ್ಕೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತ, ಎಫೆಕ್ಟಿವ್ ಆಗುತ್ತೆ ಅಂತ ಕೋಡ್ ಆಫ್ ಕಂಡಕ್ಟ್ ಆದರೆ, ಅಥವಾ ಸರ್ಕಾರದ ಯಾವುದೇ ಸ್ಕೀಮ್ಸನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದರೂ ಅದು ಸಾಧ್ಯ ಆಗಲ್ಲ ಕೋಡ್ ಆಫ್ ಕಂಡಕ್ಟ್ ಟೈಮ್ಗಳಲ್ಲಿ. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡೋಂಗಿಲ್ಲ. ಇವೆಲ್ಲ ಇರುತ್ತೆ ರೀಸನ್ಸು. ಕೋಡ್ ಆಫ್ ಕಂಡಕ್ಟ್ ಅಂದರೆ ಅದಕ್ಕೆ ಪೂರಕವಾದಂಥ ಕಾರಣಗಳು ಹಲವಾರು ಬರುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ಅದೇ ರೀಸನನ್ನು ಇಟ್ಕೊಂಡು ಅಧಿಸೂಚನೆ ಮಾಡಲಿಕ್ಕೆ ಕೆಲವೊಂದು ಯಾವುದೇ ಟೆಕ್ನಿಕಲ್ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಟ್ರೆ ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಕೆಲವೊಂದಷ್ಟು ಆಸ್ಪಿರೆಂಟ್ಸನ್ನು ದಿಕ್ಕನ್ನು ತಪ್ಪಿಸ್ತಕ್ಕಂಥ ಈ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ನೋಡಿ ಇಲ್ಲಿ ಕೆಲವೊಂದು ಮಾಹಿತಿಗಳು ನೋಡ್ಬಿಟ್ಟಾಗ ನಾನು ಹೇಳಿದಲ್ಲ ಇಷ್ಟೊತ್ತು ನಿಮಗೆ ಅವಕಾಶ ಇದ್ದೇ ಇರುತ್ತೆ. ಅದಕ್ಕೇನು ಮಾಡಬೇಕು, ಸೊ ಹೇಗೆ ನೋಟಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕೋಡ್ ಆಫ್ ಕಂಡಕ್ಟ್ ಇದ್ದರು ಈ ಎಕ್ಸಾಮ್ಸ್ ಮತ್ತು ಡಿಪಾರ್ಟ್ಮೆಂಟ್ಸ್ ಅಂತ ಬಂದಾಗ ಇಲ್ಲೇನು ಯಾವುದೋ ಹಣ ಬಿಡುಗಡೆ ಮಾಡೋ ಅವಶ್ಯಕತೆ ಇಲ್ವ ಅಲ್ವಾ. ಒಂದು ಕಡೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಆಗಿದೆ, ಈಗ ನೋಟಿಫಿಕೇಷನ್ ಮಾಡ್ಬೋದು ಆರಾಮಾಗಿ ಅಲ್ವಾ. ಕೋಡ್ ಆಫ್ ಕಂಡಕ್ಟ್ ಏನು ಯಾವುದೇ ಆ ರೀತಿಯ ದೊಡ್ಡ ಪರಿಣಾಮವನ್ನೇನು ಎಫೆಕ್ಟಿನ ತಂದು ಏನು ಇಡಲ್ಲ ಇಲ್ಲಿ. ಹಾಗಾಗಿ ಇಟ್ಸ್ ಲೆಫ್ಟ್ ಟು ಗಾಡ್ ಡೆಸಿಷನ್. ಅವರು ಕೂತ್ಕೊಂಡು ತೀರ್ಮಾನ ಮಾಡಿ ನೋಟಿಫಿಕೇಷನ್ ಮಾಡ್ಬೋದು. ಹಾಗಾಗಿ ಇದೊಂದು ಮಾಹಿತಿ ಇತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. GB ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಏನೇ ಅಪ್ಡೇಟ್ಸ್ ಬಂದರೂ ಹೇಳೋ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಸೊ ನನಗೇನು ಅಂತಂದರೆ ಇನ್ ಕೇಸ್ ಸುಪ್ರೀಂ ಕೋರ್ಟು ಈ ರೀಸನ್ಸನ್ನು ಒಪ್ಕೊಂಡು ಪೋಸ್ಟ್ಪೋನ್ ಮಾಡಲಿಕ್ಕೆ ಅವಕಾಶ ಕೊಡ್ತು ಅಂದರೆ ಮತ್ತೆ ಒಂದು ಒಳ್ಳೆ ಟೈಮ್ ಸಿಗ್ಬಿಡುತ್ತೆ ಸ್ಟೇಟ್ ಗೌರ್ಮೆಂಟಿಗೆ. ಮಾಡಲೇಬೇಕು ಅವರು ವಿತಿನ್ 3 ಮಂತ್ಸ್ ಒಳಗಡೆ ನೋಟಿಫಿಕೇಷನ್ನ. ಆಗ ಏನು ಸಮಸ್ಯೆಗಳಾಗಲ್ಲ. ಆಗಲೂ ಮಾಡಲಿಲ್ಲ ಅಂತಂದರೆ ಸೊ ಯಾವುದೇ ಕಾರಣಕ್ಕೆ ಈ ಗೌರ್ಮೆಂಟನ್ನು ಯಾವ ಕಾಲಕ್ಕೂ ನಂಬಲಿಕ್ಕಾಗಲ್ಲ. ಆ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಸ್ಟೇಟಲ್ಲಿ. ಥ್ಯಾಂಕ್ ಯು ಸೊ ಮಚ್.